ನಾನು ಹೇಳಿದ್ದೀನಿ ಅಂದರೆ ನಮ್ಮೂರು ನಂದಿ ಹತ್ರ ಬರೋ ಹೈದರಾಲಿ ಪಾಯಿಂಟ್. ಸೊ ಆಲ್ರೆಡಿ ತುಂಬ ಖರೀದಿ ಮಾಡಿಬಿಟ್ಟಿದ್ದಾರೆ ಕಾಣಿಸ್ಬೋದು. ನಿಜ ಜೊತೆ ತುಂಬ ನರ್ವಸ್ ಆಗಿದ್ದೀನಿ ನಾನು. ಈ ಬೆಟ್ಟಕ್ಕೆ ಪ್ರಾಪರ್ ದಾರಿಲ್ಲ. ಸೌಂಡ್ ಎಲ್ಲ ಕೇಳಿಸೋದು ಇದರೊಳಗಡೆ ಇದಿದೆ ಅಂತ ಹೇಳ್ತಾರೆ ನಂದಿ ಊರವರು. ಇದೊಂದು ಮರ ಇದೆ, ತುಂಬ ಪೀಸ್ಫುಲ್ ಆಗಿದೆ. ಎಷ್ಟು ಬೇಕಂದ್ರೆ ಅಷ್ಟು ತಿರ್ಬೋದು. ये नाराजगी कागजी सारी तेरी मेरे सोनिया सोनिया मेरी, ये नाराजगी कागजी सारी तेरी मेरे सोनिया सोनिया मेरी, नाल बहके सच्चिया मोहब्बत करांगे नाल नाल बहके सच्चिया मोहब्बत निभाके, सताए मैनू क्यों दिखाए मैनू क्यों अभी छोटी मोटी उससे रुसा के दिल दिया गला। रखा तो छुपा के रखा के सजा के तू मेरी वफा कपना बना के मैं तेरे लिया यारा ना पानी करे दूरिया। हेलो 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 मन मनसूले चलो कड़कते चमक चलो केड़ू चलू 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 आना गुआ मुंबई चलू नाना दा हैलू बैलू केड़ू अंजलि अंजलि बेरगी कलिकयल्ली कन्नले ಕೊಲ್ಲುವ ಚಾಳಿ ಅಂಜಲಿ ಅಂಜಲಿ ಎಲ್ಲಿನ ಹೋದರಲ್ಲಿ ನಿನ್ನದೇ ನೆನಪಿನ ದಾಳಿ. You wanna be my happy I'm for you lovely baby. ನಿಂದೆ ಸುತ್ತುವ ನೌಕರಿ ಆಗಿದೆ ಖಾತರಿ ಬೇರೆಲ್ಲ ಕೆಲಸದ ಕತ್ತರಿ ಅಂಜಲಿ. ಯಾವ ನಿಮ್ದ ನಾನು ನೋಡ್ಲಿಲ್ವಾ ಯಾವತ್ತು? ನೋಡಿದ್ದೀವಿ ನಿಂದೆಲ್ಲ. ನೋಡಿ ಎಂಜಾಯ್ ಮಾಡಿ, ಬಂದು ಎಂಜಾಯ್ ಮಾಡಿ. ಇರೋ ಜೀವನ ಯಾಕೆ ವೇಸ್ಟ್ ಮಾಡ್ಕೊಂತೀರಾ ಅಲ್ವಾ? ಪ್ರೆಸೆಂಟ್ ಜೀವನ ಯಾರಿಗೂ ಖುಷಿ ಕೊಡಲ್ಲ. ಹೊರಗಡೆ ಹೋದ್ರೇ ಎಲ್ಲ ಖುಷಿ ಪಡೋದು. ಅದಕ್ಕೋಸ್ಕರ ನಾನು ಹೊರಗಡೆ ಬಂದುಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು 2ನೇ ಸರಿ ಈಚೆ ಬಂದಿದ್ದೀನಿ. ಇನ್ಮೇಲೆ ಬರ್ತಾ ಇರೋದೆ, ಆಮೇಲೆ ಬೀದಿಗೆ ಇಳಿದ್ಬಿಡ್ತೀನಿ. ಹೆಂಗಿರುತ್ತೆ ಆಮೇಲೆ ಇಡೀ ಇಂಡಿಯಾ ಎಲ್ಲ ಸುತ್ತಲ್ಲ. ನೋಡಿ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಥರ ಇರ್ಬೇಕು ಫ್ರೆಂಡ್ಸು. ನನಗೂ ಇದ್ದಾರೆ, ಬರಲ್ಲ ಆಗಲ್ಲ ಹೋಗಲ್ಲ ಮಾಡಲ್ಲ, ಯಾವಾಗಲೂ ಅಡ್ಬೈ ಹಾಕ್ಕೊಂಡು ಯಪ್ಪ ಒಂದು ಸತಿ ಬರಬೇಕಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಸ್ಟ್ ಮಾಡಿಕೊಂಡು 2 ಅವರ್ ಲೇಟ್ ಮಾಡಿಕೊಂಡು ಸಿಗೋದ ಬರೋದ ಬೇಡ, ಮನೇಲಿ ಅವ್ರು ಕೇಳಬೇಕು ಇವ್ರು ಕೇಳಬೇಕು, ಅದಾಗಬೇಕು ಇದಾಗಬೇಕು, ಮನೆಗೆ ಹೋಗಿ ಅದು ಮಾಡಬೇಕು ಇದು ಮಾಡಬೇಕು. ನನಗಿರೋಷ್ಟು ಟೈಮ್ ಇಲ್ಲಿದ್ದು ಫುಲ್ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನನಗೆ ಹೋಗಬೇಕು ಅನ್ಸಿದ್ರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ತೀರಾ ಸಂಜೆ ಆದರೆ ಹೊರಟೋಗ್ತೀನಿ. ಯಾಕಂದರೆ ನನಗೆ ಖುಷಿ ಕೊಡ್ತಾ ಇಲ್ಲ. ಡೇ ಆ್ಯಂಡ್ ನೈಟ್ ಶಿಫ್ಟ್ ಎಲ್ಲ ಮಾಡ್ತಾಯಿದ್ದೀನಿ, ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ಏನೇನೋ ಕೆಲಸ ಮಾಡಿದೆ, ಏನು 50 ರೂಪಾಯಿಂದ ಹಿಡಿದು 20,000ವರೆಗೂ ಕೆಲಸ ಮಾಡ್ತಾಯಿದ್ದೀನಿ, ಖುಷಿನೇ ಇಲ್ಲ. ನನ್ನ ಮುಖ ನೋಡಿಕ್ಕೆ ಅಲ್ಲಿ ಇಲ್ಲಿ ಏನೇನೋ ಕೆಲಸಗಳು ಮಾಡಿ ಎಲ್ಲೆಲ್ಲೋ ತಿರುಗಿ ಖುಷಿಯಾಗೇ ಇಲ್ಲ ಮುಖ. ಇವತ್ತು ಬಂದು ಎಂಜಾಯ್ ಮಾಡಿರೋ ವೀಡಿಯೋಗಳು ನೋಡಿದ್ರೆ ಎಷ್ಟು ಖುಷಿ ಆಗ್ತಾಯಿದೆ. ಆದರೆ ನನಗೆ ನನ್ನ ಫಸ್ಟ್ ವೀಡಿಯೋ ಬಂದುಬಿಟ್ಟು ನಾನೇ ಎಕ್ಸ್ಪ್ಲೋರ್ ಮಾಡ್ಕೊತಾ ಇದ್ದೀನಿ, ಅಷ್ಟು ಖುಷಿ ಬರ್ತಾಯಿದೆ. ನಾನು ಇಷ್ಟೊತ್ತು ಎಲ್ಲೂ ಮಾತಾಡಿಲ್ಲ, ಯಾವ ಫ್ರೆಂಡ್ಸ್ ಜೊತೆನೂ ಅಷ್ಟು ಏನಂತಾರೆ ಅದಕ್ಕೆ ಇಂಟೆನ್ಸಿವ್ ಆಗಿ ಮಾತಾಡಿಲ್ಲ. ಇವತ್ತು ನಾನು ಕ್ಯಾಮ್ರಾ ನೋಡಿಕೊಂಡು ಮಾತಾಡಿ ಅವಾಗ್ತಾಯಿದ್ದೀನಿ. ಬೇರೆ ಯಾರು ಹೆಂಗೆ ರೇಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಆಲ್ಮೋಸ್ಟ್ 4 o'clock. ನಾನು ಬಂದುಬಿಟ್ಟು 1.5 hour ಆಯಿತು. ತುಂಬ ಚೆನ್ನಾಗಿತ್ತು. ಏನೋ ಮಾಡ್ತಾಯಿದ್ದೀರಾ? ಲೋ ಏನು ಮಾಡ್ತಾಯಿದ್ದೀರೋ? ಕಲ್ಲುಗಳಾಗ್ತಾಯಿದ್ದೀರಾ? ನೋಡಿ ಮಂಟಪ ಇದೆ, ಇದೇ ಮಂಟಪ. ಸುತ್ತೂ ಬೆಟ್ಟಗಳಿದೆ, ನೋಡಿದಷ್ಟು ಬೆಟ್ಟಗಳಿದೆ. ಬರ್ಬೋದು ಇರ್ಬೋದು, ಎಂಜಾಯ್ ಮಾಡ್ಬೋದು. ಗಲೀಜು ಮಾತ್ರ ಮಾಡಬಾರ್ದು. ಒಬ್ಬರೇ ನೋಡಿ ಇವ್ರು ಬಂದುಬಿಟ್ರು, ಇವ್ರದ್ದು ಎಂಜಾಯ್ ಮುಗೀತು. ಮೇಕೆ ಮೇಯ್ಸೋದಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲ ಓಡೋಗ್ಬಿಟ್ಟಿದ್ದಾವೆ ಅಂತ ಓಡ್ತಾ ಇದ್ದಾರೆಲ್ಲ. ಅವ್ರಿಗಿಂತ ಎಂಜಾಯ್ ಮಾಡೋರು ಬೇಕಾ? ಯಾರಿಗೆ ಬೇಕು ಈ ಲೈಫು? ನನಗೆ ಮಾತ್ರ ಬೇಕು. ಫುಲ್ ಎಂಜಾಯ್ ಮಾಡಿಬಿಡ್ತೀನಿ, ಫುಲ್ಲು ಕುಳಿದು ಕುಪ್ಪಳಿಸಿಬಿಡೋದೆ. ಈ ದಿನ ಈ ಜಾಗ ಇವತ್ತಿನ ದಿನ ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಗುಹೆ ಇದೆ, ನಿಮ್ಗೆ ತೋರಿಸೋದು ಮರ್ತೋದೆ ಅಂದರೆ ಅದೇನು ನಿಧಿ ಇರೋ ಪ್ಲೇಸ್ ಏನಲ್ಲ, ಇಲ್ಲೇ ಇದೆ ಕೆಳಗಡೆ. ಅಲ್ಲಿ ಹೋಗ್ಬೋದು,
ಬೇಡ, ನಾನು ಆಲ್ರೆಡಿ ಎರಡು ಮೂರು ಸರಿ ಹೋಗಿದ್ದೀನಿ. ಅದೇನು ಇದು ಇರೋ ಪ್ಲೇಸಲ್ಲ, ಗುಹೆ ಥರ ಇದೆ, ಒಂದು 30 ಮೀಟ್ರ್ವರೆಗೂ ಇದೆ ಆಲ್ಮೋಸ್ಟ್. ನಾನು ಹೋಗಿದ್ದೀನಿ, ಚೆನ್ನಾಗಿದೆ. ಬನ್ನಿ ಇಳಿದು ಹೋಗೋಣ. ನಾನು ಎಲ್ಲಿ ಹತ್ತುತ್ತಾ ಇದ್ದೀನಿ, ಎಲ್ಲಿ ಇಳಿತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು ಗುರು. ಏನು ನನ್ನ ಗಾಡಿ ಅಲ್ಲಿ ನಿಂತೈತೆ, ಅಲ್ಲಿ ಹೆಂಗೆಂಗೋ ಹತ್ಬಿಟ್ಟೆ. ನನಗೆ ಹತ್ಬಿಟ್ಟೆ, ಇಳಿಯೋದು ಹೆಂಗೆ ಅಂತ ಗೊತ್ತಿಲ್ಲ. 100 ದಾರಿ ಐತೆ, ಹೋಗ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ತೋರಿಸ್ತಾರೆ ನನಗೆ ದಾರಿ. ಏನದು ಇಷ್ಟೈತೆ, ಅಯ್ಯಪ್ಪ. ಹಿಂಗೆ ಇಳ್ಕೊಳ್ಬೋದಾ? ಓ, ಮತ್ತೆ ಅಲ್ಲಿಗೆ ಹೋಗ್ತಾರ? ಹಿಂಗೆ ಹೇಳ್ಬಿಡಿ, ಹಿಂಗೆ ಯಾವ್ದಾದ್ರು ಇದ್ರೆ ಹಿಂಗೆ ಓದ್ತಾ ಇರ್ತೀನಿ ಬಿಡು, ಯಾವ್ದು ದಾರಿ ಸಿಗ್ತದೆ. ಒಂದ್ಸರಿ ಈ ಕಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಸ್ವರ್ಗ ಬಾಯಿಗೆಲ್ಲ ಬರ್ತದೆ. ಆಹಾ, ಸ್ವರ್ಗ, ಸುಖ, ನೆಮ್ಮದಿ, ಶಾಂತಿ ಎಲ್ಲ ಸಿಗ್ತೈತಿ ಪಕ್ಕ. ನಾನು ಬಂದಿರೋ ದಾರಿಯಲ್ಲಿ ಯಾರಾದ್ರು ಬಂದರೆ ಉಳ್ಳಾಡ್ಕೊಂಡು ಹೋಗ್ಬಿಡ್ತೀರ ನೋಡಿ. ಎಷ್ಟೊಂದು ಸರಿ ಬಂದಿದ್ದೀವಿ, ಮತ್ತೆ ಮತ್ತೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಮರುಭೂಮಿ ನಡುವಲ್ಲಿ ತಂದ ಚಿಲುಮೆ, ಕನಸುಗಳ ರಾಶಿಯನು ತಂದ ಚಿಲುಮೆ, ಒಣಗೊಂಡಿ ಜೀವದ ಕೂಗಿಗೆ ಜಗವೇ ನೀನು ಗೆಳತಿಯೇ, ಉಸಿರೇ ನೀನು ಗೆಳತಿಯೇ. ಇನ್ನೇನಿಲ್ಲ, ಇನ್ನೊಂದು 2 ಕಿಲೋಮೀಟರ್ ಇದೆ ಮನೆಗೆ. ಅದರಲ್ಲಿ